ಆ್ಯಕ್ಚುಲಿ 9ನೇ ತಾರೀಕು ಬಂದ್ಬಿಟ್ಟು ಅವ್ನ ಬರ್ಡೇ ಇದೆ. ಸೊ ಅವ್ನ ಬರ್ಡೇ ದಿನನೇ ನಾನು ಮದುವೆ ಆಗ್ತಾಯಿದ್ದೀನಿ ಅಂತ ಅವನಿಗೆ ಅವತ್ತಿಂದನೂ ಹೇಳ್ತಾ ಇದ್ದೀನಿ. ಅವ್ನು ನಂಬ್ಕೋತಾ ಇದ್ದಾನೆ. 8-9ಕ್ಕೆ ರಜೆ ಹಾಕ್ಬೇಕಲ್ಲ, ಮತ್ತೆ 8-9ಕ್ಕೆ ರಜೆ ಹಾಕ್ಬೇಕಲ್ಲ. ನಿಮ್ಮ ಅತ್ತೆ ಇದರಲ್ಲಿ, ನಾನು ಇದರಲ್ಲಿ, ಇವೆರಡರಲ್ಲೂ ಇದ್ದದ್ದು ಇವತ್ತು ಸಾಯಂಕಾಲ ಫೋಟೋ ತಗೋ ಬರ್ತೀನಿ. ಏನು ಕೊಟ್ಟಿಯಾ? ಹಾಂ, ಇದೇ ಮಾತು. ಆಯಿತು. ಪವನ್ನಿಂದ ಸ್ಕೂಲ್ ಎಷ್ಟೊತ್ತಿಗೆ ಮುಗಿಯೋದು ಇವತ್ತು? ಎಷ್ಟೊತ್ತಿಗೆ ಸ್ಕೂಲ್ ಮುಗಿಯೋದು? ಬೇಗ ಮುಗಿಯಲ್ವಾ? ಇವತ್ತು ಪ್ರೀ ವೆಡ್ಡಿಂಗ್ ಶೂಟು. ಮದುವೆಗಿಂತ ಮುಂಚೆ ಫೋಟೋಶೂಟ್ ಮಾಡಿಸ್ತಾರಲ್ಲ ಅದು. ನಿಜ, ಬೇಗ ಬಂದರೆ ಹೇಳು. 2:30 ಹಂಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇದ್ದೀವಿ. ನೀನು ಬರ್ತೀನಿ ಅಂದರೆ ನಿನ್ನೂ ಫೋಟೋಶೂಟು ಕರ್ಕೊಂಡು ಹೋಗ್ತೀನಿ. ನೋಡುವೆ, ನಿಮ್ಮ ಅತ್ತೆ ನೋಡ್ಬೇಕಂತಲ್ಲ ಅಲ್ಲಿ. ಮತ್ತು ನೀನು ಸ್ಕೂಲ್ಗೆ ಹೋಗ್ತಾ ಇದೆಯಲ್ಲ, 4 ಗಂಟೆ ಆಗುತ್ತಲ್ಲ. ರಜಾ ಹಾಕ್ಸಲ್ಲ, ಮಧ್ಯಾಹ್ನದ ಮೇಲೆ ಬರ್ತೀನಿ ಸ್ಕೂಲ್ಗೆ, ಹಾಫ್ ಡೇ. ಹಾಂ, ಒಂದು ಜೊತೆ ಬಟ್ಟೆ ಹಾಕೊಂಬಿಡು ಮತ್ತು ಬ್ಯಾಗ್ಗೆ. ನಿನ್ನ ಬ್ಯಾಗ್ಗೆ ಒಂದು ಜೊತೆ ಬಟ್ಟೆ ಹಾಕೋ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಯೂನಿಫಾರ್ಮಲ್ಲೇ ಫೋಟೋಶೂಟ್ ಮಾಡಿಸ್ತೀಯಾ? ಮನೆಗೆಲ್ಲ ನಾವು ಅಲ್ಲೇ ಸಿಟಿಲಿ ಇರ್ತೀವಿ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾ ಅರಮನೆ ಮುಂದೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದು ನಾನು ನಿಮ್ಮ ಅತ್ತೆ ಇಬ್ಬರೇ. ನಿಮ್ಮ ಮಮ್ಮಿ ಅವ್ರು ಯಾರು ಬರಲ್ಲ. ಶಿವಪ್ಪ ದೊಡ್ಡಪ್ಪ ಎಲ್ಲ. ನಾನು ಇವಾಗ ಇಲ್ಲಿ ಹೋಗ್ತೀನಿ. ಹಾಂ, ಹೇಳೋದು ಕೇಳು. ಈಗ 10 ಗಂಟೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಇರೋದು. ಫಸ್ಟು ಸ್ವಲ್ಪ ದೂರದ ಕಡೆ ಹೋಗ್ಬಿಟ್ಟು ಸಾಯಂಕಾಲ ಸೂರ್ಯ ಮುಳುಗೋ ಟೈಮಲ್ಲಿ ಕರೆಕ್ಟಾಗಿ ಅರಮನೆ ಮುಂದೆ ನೀಟಾಗಿ ಬರ್ತವೆ ಫೋಟೋಸು. ನಂಬಿದ್ರೆ ನಂಬು, ನಂಬದೆ ಹೋದರೆ ಇಲ್ಲ. ಅಲ್ಲ ಕಣ, ಪ್ರೀ ವೆಡ್ಡಿಂಗ್ ಶೂಟಿಗೆ ನೀನು ಬಾರ, ನೀನು ಫೋಟೋ ಶೂಟ್ ಮಾಡಿಸುವೆ. ಯಾಕೆ ಬೇಡ? ಬಾಡ್ದವ್ರು ಹೋಗು, ಆಯಿತು. ನಮೀಶು ಬರ್ತಾನೆ, ನಮೀಶ್ಗೂ ಫೋನ್ ಮಾಡಿ ಹೇಳೈತೆ. ನೀವು ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡ್ಸೋಣ ಅರಮನೆ ಮುಂದೆ ಅಂತಂದ್ರೆ ನೀ ಏನೇ? ಅದನ್ನೇ ಹೇಳಿದ್ದು. ಈಗ ನೀವು ಒಂದು ಜೊತೆ ಬಟ್ಟೆ ಹಾಕೊಂಡು ಹೋದರೆ ಬ್ಯಾಗ್ಗೆ ಹಂಗಿಂದ ಸ್ಕೂಲಿಂದ ಕರ್ಕೊಂಡೋಗಿ ಸರಿ ಆಗುತ್ತೆ. ನಾನು ಬರಲ್ಲ ಕಣ ನಿನ್ನ ಕರ್ಕೊಬರಕ್ಕೆ. ನಾ ಪ್ರೀ ವೆಡ್ಡಿಂಗ್ ಶೂಟ್ ಬಿಟ್ಟು ನಿನ್ನ ಕರ್ಕೊಂಬರಕ್ಕೆ ಬರಲ್ಲ. ಯಾರನ್ನಾರು ಕಳಿಸ್ತೀನಿ, ನಮ್ಮ ಫ್ರೆಂಡ್ಸ್ ಯಾರು ಬರ್ತಾರೆ. ದೇವರಾಜ್ ಮಾವನ, ಪ್ರಕಾಶ್ ಮಾವನ, ಯಾರಾದರೂ ಅವರು ಬರ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ ನೋಡೋಕ್ಕೆ. ಅಯ್ಯೋ ದಡ್ಡ, ನಾನು ಹೇಳೋದು ನಿಂಗೆ ಅರ್ಥ ಆಗ್ತಾ ಇದೆಯಾ? ನಾವೀಗೆಲ್ಲ 10 ಗಂಟೆಗೆ ಹೊರಟೋಗಿರ್ತೀವಿ. ನಿನ್ನ ಕರ್ಕೊಬರೋಕ್ಕೆ ಮಧ್ಯಾಹ್ನ ಮೇಲೆ ನಾವು ಈಗ ಹೊರಗಡೆ ಹೋಗ್ತಿದ್ದೀವಿ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಆಮೇಲೆ ಆಯಿತು, ಒಂದು ಜೊತೆ ಚೆನ್ನಾಗಿರೋ ಬಟ್ಟೆ ಕೊಡು. ಮತ್ತೆ ನಿಂದು ನನಗೆ ಗೊತ್ತು, ತಗೊಂಡು ಬಂದಮೇಲೆ ಅದಿಲ್ಲ ಇದಿಲ್ಲ ಚೆನ್ನಾಗಿಲ್ಲ ಅಂದರೆ. ಇಲ್ಲಿಲ್ವ ಯಾವುದು? ಸರಿ ಆಯ್ತು. ಈಗ ಬಾಕ್ಸ್ ಇಸ್ಕೊಬರಕ್ಕೆ ಹೋಗ್ತೀಯಲ್ಲ, ಊಟದ ಬಾಕ್ಸು ಇಸ್ಕೊಂಬಂದು ಕೋರ್ಟ್ ಹೋಗು, ನಾನು ಬ್ಯಾಗ್ ಹಾಕೊಂಡು ಹೋಗ್ತೀನಿ. ಬೇಡ ಬಿಡು, ಕೊಡು ಅಂತ 15 ತನಕ ಹೇಳ್ತಾ ಇರೋದು. ಒಂದು ಜೊತೆ ಬಟ್ಟೆ ಕೊಡು ಅಂತ. ಇಲ್ಲ ಸುಳ್ಳು ಯಾಕೋ ಹೇಳಿ. ಇನ್ನು ಎಷ್ಟು ದಿನ ಐತೆ ಅನ್ಕೊಂಡಿದ್ಯಾ? ಡೇಟ್ ಎಷ್ಟು ಹೇಳು? ಹಾಂ, ಎಷ್ಟನೇ ತಾರೀಕು ಹೇಳು? ಹೌದಾ? ಹಾಂ, 8-9. ಆಯಿತು, ಸುಳ್ಳೇ ಆಗಲಿ ಕೊಡಪ್ಪ. ನೀ ಬಟ್ಟೆ ಕೊಡು, ಸುಳ್ಳೇ ಆಗಲಿ ಬಟ್ಟೆ ಕೊಡು ನಿಂದು. ಇಲ್ಲ ಅಂದರೆ ಹೋಗು ನಿನ್ನ ಪಡೆ ನೀನು. ನಾನು ಬರಲ್ಲ ಅಂತಂದರೆ ಫೋರ್ಸ್ ಇಲ್ಲ. ಬರಲಿಲ್ಲ ಅಂದರೆ ಫೋರ್ಸ್ ಇಲ್ಲ ಕಣ. ಅವತ್ತು ರತ್ನಿ ದೊಡ್ಡಮ್ಮ ಬಂದು ಹೇಳಲಿಲ್ವಾ ಬಟ್ಟೆ ಎಲ್ಲ ತಗೊಂಡಾಯ್ತು ಅಂತ? ನೀ ಹೆಂಗೂ ನಂಬಲಿಲ್ಲ. ನೀ ಆಯಿತು, ನೀನು ನಂಬಿಸಿ ನಾವೇನು ಮಾಡ್ಬೇಕು? ನೀನು ನಂಬೇಡ, ಕೊಡು ಬಟ್ಟೆ. ಕೊಡಂಗಿದ್ರೆ ಕೊಡು. ಇಲ್ಲ ನಾ ಬರಲ್ಲ, ಸ್ಕೂಲಲ್ಲೇ ಇರ್ತೀನಿ ಅಂದರೆ ಅಲ್ಲೇ ಇರು. ಏನು ಗೊತ್ತಾ ಗಾಯ್ಸ್, ನಮ್ಮ ಅಕ್ಕನ ಮಗ ಏನಿದ್ದಾನೆ ಪವನ್ ಅಂತ, ಅವನಿಗೆ ಒಂದು ವಾರದಿಂದನೂ ಕೂಡ ಸುಮ್ಮನೆ ಇದೇ ರೀತಿ ಯಾಮಾರಿಸ್ತಾ ಇದ್ದೀವಿ. 8-9ಕ್ಕೆ ನನ್ನ ಮದುವೆ ಅಂತ.
ಆಯ್ತು ಬಿಡು, ಸುಳ್ತಾನೆ ಬಿಡ, ನೀನು ಯಾರ ನಂಬಿಸಿದ್ರು ಬಿಡು. ಆಯಿತು ಆಯಿತು, ನೀನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬರ್ದದನ್ನು ಮದುವೆಗೆ ಯಾರು ಕರ್ಕೊಂಡು ಹೋಗ್ತಾರೆ ಹೋಗು. ಆಯಿತು ಬಿಡು, ಆಯಿತು ಅಂತ ಹೇಳ್ತಾ ಇದ್ದೀನಲ್ಲ. ಇವತ್ತು ಸಾಯಂಕಾಲ ಹೋಗ್ತೀವಿ ನಮಿಶು, ನಾವು ಎಲ್ಲ ಮಾಲಲ್ಲ. ಆಯಿತು ಬಿಡಪ್ಪ, ಸುಳ್ಳೆ. ನಾನು ನಿಜ ಹೇಳ್ತಾ ಇಲ್ಲ. ಆಯಿತು, ಈಗ ಬರೋದು ಲೇಟ್ ಆಯ್ತು ಅಲ್ವಾ. ಸಾಯಂಕಾಲ ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋ ಒಂದಾದರೂ ಅಲ್ಲಿ ಫೋನ್ ಕ್ಯಾಮ್ರಲ್ಲಿ ಇರುತ್ತೆ, ಒಂದು ಫೋಟೋ ಆದರೂ ನಾನು ಇಲ್ಲಿ ಫೋನಿಗೆ ಕಳಿಸ್ಕೊಬತ್ತೀನಿ ಬಿಡು ನಿಂಗೆ ತೋರ್ಸೋಕ್ಕೆ. ಆಗ ಆಯಿತು. ಈಗ ಈಗ ಯಾವುದು ಬೇಡ, ಈಗ ಯಾವುದು ಬೇಡ. ಸಾಯಂಕಾಲ ಈಗ ನಾವು ಫೋಟೋ ಶೂಟ್ಗೆ ಹೋಗ್ತೀವಲ್ವಾ, ಸಾಯಂಕಾಲ ಒಂದೇ ಒಂದು ಫೋಟೋನಾದರೂ ನಾವು ಫೋನಲ್ಲಿ ತಂದು ತೋರಿಸಿದ್ರೆ ನಂಗೆ ಏನು ಕೊಟ್ಟಿಯ? ಈಗ ನೀನು ಕೇಳಿದೆ ಅಲ್ವಾ, ಸುಳ್ಳು ಅಂತಂದೆ ಅಲ್ವಾ, ನಾನು ನಿಜ ಮಾಡಬೇಕು ಅಂತ. ಇವಾಗ ನಾವು ಏನು ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋ ಶೂಟ್ ಮಾಡಿಸ್ತೀನಿ ಅದರದ್ದನ್ನ ನಾನು ನಿಮಗೆ ವೀಡಿಯೋದ ಅಥವಾ ಒಂದು ಫೋಟೋನಾದ್ರು ಫೋನಲ್ಲಿ ತೆಗಿಸ್ತೀನಿ. ಯಾಕಂದರೆ ಕ್ಯಾಮ್ರಾದಲ್ಲಿ ತೆಗ್ಸೋದು, ಫೋನಲ್ಲಿ ತೆಗ್ಸಲ್ಲ. ಒಂದು ಫೋಟೋನಾದ್ರು ತಂದು ತೋರಿಸ್ತೀನಿ. ಸೊ ಏನು ಮಾಡ್ತೀಯಪ್ಪ, ಏನು ಕೊಟ್ಟಿಯ ಹೇಳು? ಅದೇ ಏನು ಕೊಟ್ಟಿಯ ಏನಾದರೂ ಅಂತಂದರೆ, ನಮ್ಮನೆ ನನಗೆ ಫ್ರೀ ಅಂತಲ್ಲ, ಕರೆಕ್ಟಾಗಿ ಹೇಳು. ಇಲ್ಲ ಬರ್ತೀಯಾ ಬರಲ್ವಾ, ಇಲ್ಲ ಫೋಟೋ ತಂದು ತೋರಿಸ್ಬೇಕಾ, ಎರಡೇ ಆಪ್ಷನ್ನು. ಬರ್ತೀನಿ ಅಂತಂದರೆ ಡೈರೆಕ್ಟಾಗಿ ನೋಡ್ಬೋದು, ಬೇಡ ಅಂತಂದರೆ ಸ್ಕೂಲ್ ಮುಗಿಸ್ಕೋ. ಯಾಕಂದರೆ 8-9ಕ್ಕೆ 2 ದಿನ ರಜೆ ಹಾಕ್ಬೇಕು ನೀನು. 8-9ಕ್ಕೆ ರಜೆ ಹಾಕ್ಬೇಕಲ್ಲ, ಮತ್ತೆ 8-9ಕ್ಕೆ ರಜೆ ಹಾಕ್ಬೇಕಲ್ಲ. ರಜೆ ಹಾಕ್ತೀನಿ ಅಂತಂದರೆ ಈಗಲೇ ಒಂದು ವಾರದಲ್ಲಿ 3 ದಿನ ರಜೆ ಹಾಕ್ತಾರೆ 10 ದಿನಕ್ಕೆ. ಮತ್ತು ಇವತ್ತು ಹಾಫ್ ಡೇ ಇವಾಗೈತಲ್ಲ, ಇವತ್ತು ಹಾಫ್ ಡೇ. ಈಗ ಯಾವುದೂ ಬೇಡ, ನಿನಗೆ ನಂಬಿಕೆ ಇಲ್ಲ, ನಿಂಗೆ ಸುಳ್ಳು ಅಂತಲ್ವ, ನೀ ಬರಲೇಬೇಡ. ನಾ ಸಾಯಂಕಾಲ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಇವತ್ತು ನನ್ನದೇ ಒಂದು ಜೊತೆ ಬಟ್ಟೆನೂ ಹೊಸದು ತೊಗೊಂಡು ಹೋಯ್ತೀನಿ. ಏನ ಬಾ, ಹೊಸದು 2 ಟೀ ಶರ್ಟು ವೈಟ್ ಆನ್ ವೈಟು ಮ್ಯಾಚಿಂಗ್ ಇರಲಿ ಅಂತ ತಂದಿದ್ದೀನಿ. ನೀನೇ ತೆಗಿ, ನನ್ನ ಡ್ರೈವರ್ ತೆಗಿ. ಇಲ್ಲಿ ಅಲ್ಲಿ ತೆಗಿಯ ಹಿಂದೆ. ಇದು ತೆಗಿಯ ಎರಡನ್ನು ನೋಡ. ಏಯ್ ಓಪನ್ ಸ್ಮೆಲ್ ಮಾಡಿ ನೋಡ ಫಸ್ಟು. ಬಟ್ಟೆ ಏನಾದ್ರು ವಾಶ್ ಮಾಡಿದ್ಯೇನೋ? ಅದು ವಾಶ್ ಮಾಡಿದ್ದೀನ, ಬಟ್ಟೆ ಮುಟ್ಟ ಇದನ್ನ ಓಪನ್ ಮಾಡ. ಅಲ್ಲಿ ನೋಡ, ಇಲ್ಲಿ ನೋಡ, ಇನ್ನೂ ಸ್ಟಿಕ್ಕರೇ ತೆಗ್ದಿಲ್ವಲ್ಲ. ಇದು ಸ್ಟಿಕ್ಕರ್ ಯಾರು ತೆಗ್ದೈತೇನಾ ದಡ್ಡ? ಅವತ್ತೇ ಕೊಟ್ಟಿದ್ದೆಲ್ಲ ಕಣ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ತಂದಿರೋದು. ಇದು ಎರಡು ಪೇರ್ ನೋಡು, ಒಂದೇ ಥರ ಇಬ್ರಿಗೂ, ನಿಮ್ಮ ಅತ್ತೆಗೆ ನನಗೆ ಇಬ್ರಿಗೂ ಒಂದೇ ಥರ. ಅದಕ್ಕೆ ಇದೇ ಬಟ್ಟೆಲ್ಲ. ಈಗ ನಿನಗೆ ನಿಮ್ಮ ಅತ್ತೆ ಇದರಲ್ಲಿ, ನಾನು ಇದರಲ್ಲಿ, ಇವೆರಡರಲ್ಲೂ ಇದ್ದದ್ದು. ಇವತ್ತು ಸಾಯಂಕಾಲ ಫೋಟೋ ತಗೋ ಬರ್ತೀನಿ. ಏನು ಕೊಟ್ಟಿಯಾ? ಹಾಂ, ಇದೇ ಮಾತು. ಆಯಿತು. ಈಗ ಅದನ್ನು ಇಬ್ಬರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂಬಿಟ್ಟು ಆ ಫೋಟೋನ ತೋರಿಸ್ತೀನಿ. ಅವಾಗೆಲ್ಲರೂ ನಂಬ್ತೀಯಾ? ನಂಬಲ್ವ? ಇಲ್ಲ ಮದುವೆ ದಿನ ನೋಡಿ ನಂಬ್ತೀಯಾ? ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ತು, ಈಗ ನೈಟ್ ಸಾಯಂಕಾಲ ಬಂದು ನಿಂಗೆ ತೋರಿಸ್ಬೇಕು ಅವೆರಡು ಫೋಟೋದಲ್ಲೂ. ಡೀಲ್? ಆಯಿತು. ಬೇಗ ಲಂಚ್ ಬ್ಯಾಗ್ ಇಸ್ಕೊ ಬಾ.